ಈ ಶ್ರಾವಣ ಮಾಸ ಬಂತಂದರೆ ನಮ್ಮಲ್ಲಿ ಚೂಡಿ ಪೂಜೆ ಅಂತ ಮಾಡ್ತಾರೆ. ಶುಕ್ರವಾರ ಮತ್ತು ಆದಿತ್ಯವಾರ ಹೆಂಗಸರೆಲ್ಲ ಫುಲ್ ಬ್ಯುಸಿ ಇರ್ತಾರೆ. ಹೌದು, ಯಾಕಂದರೆ ಚೂಡಿ ಕಟ್ಟಬೇಕಲ್ಲ. ಹೌದು. ಸ್ನೇಹ ಕಟ್ತಾ ಇದ್ದಾಳೆ. ನನಗೆ ಇಲ್ಲಿ ಏನು ಸಿಗುತ್ತೋ ಅದನ್ನೇ ನಾನು ಕಟ್ಟೋದು. 5 ಗರಿಕೆ ಹುಲ್ಲು, ಆಮೇಲೆ ಅದ್ರ ಜೊತೆಗೆ ಇದು ಗಂಟಿ ಮಡ್ಡಿ ಅಂತ ಹೇಳ್ತಾರೆ ನಮ್ಮ ಸೈಡ್, ಇದನ್ನ ಕಟ್ತಾರೆ. ಆಮೇಲೆ ನಮ್ಮ ಅಮ್ಮನ ಮನೇಲಿ ಸೈಡ್ ಅಂತೂ 11 ರೀತಿಯ ಏನು ಸಿಗತ್ತಲ್ಲ ಈ ರೀತಿದು ಹಸಿರು ಹುಲ್ಲು, ಅದನ್ನ ಹಾಕಿ ಕಟ್ತಾರೆ. ಹಸಿರು ಗಿಡ ಆಕ್ಚುಲಿ. ಅದಕ್ಕೆ ಈ ಚಿಕ್ಕ ಚಿಕ್ಕ ತೆಂಗಿನ ಮರದ್ದೆಲ್ಲ ಸಿಗತ್ತಲ್ಲ, ಹುಲಿ ಹುಗುರು, ಇದನ್ನೆಲ್ಲ ಹುಲಿ ಹುಗುರು ಅಂದ್ರೆ ಆ ತರ ಎಲೆ ಇರುತ್ತೆ, ಅದನ್ನೆಲ್ಲ ಕಟ್ತಾರೆ. ಹುಲಿ ಹುಗುರು ಅಂದ್ರೆ ಈಗ ಸೀದಾ ನಿನ್ನೀಗ ಜೈಲೊಳಗೆ ಹಾಕಿದ್ರು ಹೌದು ಮಾರ, ಕರೆಕ್ಟ್ ಆಗಿ ಹೇಳೋದು ಏನು? ಹೌದು, ಅದನ್ನ ಅಲ್ಲ, ಅದೊಂದು ಹೆಸರು ಗಿಡದ ಹೆಸರು. ಅಂದ್ರೆ ಒಂದೊಂದು ಊರಲ್ಲಿ ಒಂದೊಂದ್ ತರ ಕರೀತಾರೆ. ಸೊ ನನ್ಗೆ ಇಲ್ಲಿ ಏನ್ ಸಿಗುತ್ತೋ ಅದನ್ನೇ ನಾನು ಕಟ್ತಾ ಇದ್ದೀನಿ ಈ ರೀತಿ. ಎಷ್ಟು ಕಟ್ತೆ? ಇದನ್ನ ಬೆಸ ಸಂಖ್ಯೆ ಮಾತ್ರ ಕಟ್ಟಬೇಕು. ಈ ತರ ಬರುತ್ತದ? ಈ ರೀತಿ ಲಾಸ್ಟ್ ಅಲ್ಲಿ ಈ ರೀತಿ ಬರುತ್ತೆ. ಬೆಸ ಸಂಖ್ಯೆಯನ್ನ ಕಟ್ಟಿದ್ರೆ ಆಯ್ತು. ಶ್ರಾವಣದಲ್ಲಿ ಈ ಹೂಗಳೆಲ್ಲ ಇದೆಯಲ್ಲ, ಅದ್ರ ಹಿಂದೆ ಆಷಾಢ ತಿಂಗಳಿರುತ್ತಲ್ಲ, ಏನೂ ಬೆಲೆ ಇರಲ್ಲ ಅದಕ್ಕೆ, ಸುಮ್ಮನೆ ಅದ್ರಷ್ಟಕ್ಕಿರುತ್ತೆ. ಈ ಶ್ರಾವಣ ಬಂತಂದ್ರೆ ಸಾಕು, 1 to double. ಏನಂದ್ರೆ ಮಾರ್ಕೆಟ್ ಇಂದಾನೇ ತರಬೇಕು. ಮನೇಲಿ ಬೆಳೆಯೋಣ ಅಂದ್ರೆ ಆ ಟೈಮಲ್ಲಿ ಆಗೋದೇ ಇಲ್ಲ. ಶ್ರಾವಣದ ತಿಂಗಳಲ್ಲಿ 1-2 ಹೂ ಸಿಗುತ್ತೆ. ಶ್ರಾವಣ ಆದ್ಮೇಲೆ ಈ ಮಹಾಲಯ ತಿಂಗಳಂತ ಇರುತ್ತಲ್ಲ, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಹೂ ಆಗುತ್ತೆ ಗಾರ್ಡನ್ ಅಲ್ಲೆಲ್ಲ. ಅದಕ್ಕೆ ಎಲ್ಲ ಮಾರ್ಕೆಟ್ ಇಂದಾನೇ ತರಬೇಕು. ಈ ಸಲ ಹೆಂಗಿತ್ತು ರೇಟು ಮಾರ್ಕೆಟಲ್ಲಿ? ಮೊಳಕ್ಕೆ 50 ರೂಪಾಯಿ ಅಂತ ಹೇಳಿದ್ರು. ಓಕೆ, ಇರಲಿ, ಮಾಡಬೇಕಲ್ಲ ಏನಾದರೂ, ಪೂಜೆಗೆ ತರಲೇಬೇಕು. ಸೊ ನಾವು ಚೂಡಿ ಪೂಜೆದು ವಿಶೇಷತೆ ಏನು, ಅದು ಯಾವ ಥರ ಮಾಡ್ತಾರೆ ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀವಿ, ಆಯಿತಾ? ಸೊ ಅದು ರಿಪೀಟ್ ಮಾಡೋದು ಬೇಡ ಅಂಥೇಳಿ ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ಳಿ, ಅದೇನು, ಹೆಂಗೆ ಮಾಡೋದು, ಯಾಕೆ ಮಾಡೋದು, ಅದೆಲ್ಲ ಅದರಲ್ಲಿದೆ. ಸೊ ನಾನು ನಿಮಗೆ ಇವತ್ತೊಂದು ಒಳ್ಳೆ ಪ್ರಾಡಕ್ಟನ್ನು ತೋರಿಸ್ತೀನಿ. ಇದೇನೆಂದರೆ ರಿವ್ಯೂ ಯೂನಿಟ್ ಬಂದಿದ್ದು, ಆಯಿತಾ? ನಾವು ಲಾಸ್ಟ್ ಟೈಮ್ ನಿಮ್ಗೆ ನೆನಪಿರ್ಬೋದು, ಒಂದು ವ್ಯಾಕ್ಯೂಮ್ ಕ್ಲೀನರ್ದೊಂದು ವೀಡಿಯೋ ಮಾಡಿದ್ವಿ. ಸೊ ಆ ವಿಡಿಯೋ ಕಂಪನಿಯವ್ರು ನೋಡಿ ಅವರ ತುಂಬ ಪ್ರಾಡಕ್ಟ್ಸ್ ಇದೆಯಂತೆ. ಸೊ ಅವರೊಂದು ಕಳಿಸಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಕಳಿಸಿಕೊಟ್ಟಿದ್ದಕ್ಕೆ. ಸೊ ನನ್ನ ಕೈಯಲ್ಲಿದೆಯಲ್ಲ, ಇದೊಂದು ಮಸಾಜರ್, ಆಯಿತಾ? ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಇಂಥ ಪ್ರಾಡಕ್ಟನ್ನು. ಒಂದು 4-5 ದಿನ ಆಯಿತು ನಾವು ಯೂಸ್ ಮಾಡಿ. ಸೊ ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗ್ಬೋದು ಬೇಕಿದ್ದವರಿಗೆ. ಸೊ ಇದೇನೆಂದರೆ ಮಸಾಜರ್, ಟೆನ್ಸ್ ಮಸಾಜರ್ ಅಂತ ಹೆಸರಿದ್ರದ್ದು. ಸೊ ಅದರಲ್ಲಿ ನೋಡಿ, ಇಷ್ಟು ಪುಟ್ಟದಾಗ ಒಂದು ಡಿವೈಸ್ ಬರುತ್ತೆ. ನೀವು ಇದನ್ನು ನೋಡಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಆ ಲೆವೆಲಿಗಿದೆ. ಸೊ ಇದರಲ್ಲಿ ಏನೆಲ್ಲ ಬರುತ್ತೆ ನೋಡಿ. ಸೊ ಈ ಥರ ಪ್ಯಾಚಸ್ ಬರುತ್ತೆ, ಗಮ್ ಇರುತ್ತೆ ಇದಕ್ಕೆ. ಆಮೇಲೆ ಸಿಂಪಲ್, ಆಯಿತಾ? ಈ ಥರ ಒಂದು ಇಯರ್ಫೋನ್ ಥರ ಒಂದು ಐಟಮ್ ಇದೆ. ಇಂಥದ್ದು 3 ಕೇಬಲ್ ಕೊಟ್ಟಿದ್ದಾರೆ ನೋಡಿ, 1, 2, 3. ಆಮೇಲೆ ಪ್ಯಾಚಸ್ಸು ಹಾಗೆ ಇದು ದೊಡ್ಡ ಸೈಜಿದು 2 ಕೊಟ್ಟಿದ್ದಾರೆ. ಆಮೇಲೆ ಇದು ಮೀಡಿಯಮ್ ಸೈಜಿದು, ಇಂಥದ್ದು ಒಂದೊಂದರಲ್ಲಿ 2 ಇರುತ್ತೆ. ಸೊ ಇಂಥದ್ದು 6 ಇದೆ, ಇಲ್ಲಿ ನೋಡಿ 6. ಆಮೇಲೆ ಚಿಕ್ಕ ಚಿಕ್ಕದು 2 ಇದೆ. ಇದನ್ನು ಹೆಂಗೆ ಯೂಸ್ ಮಾಡೋದು ನಿಮ್ಗೆ ತೋರಿಸ್ತೀನಿ. ಶಾಕ್ ಆಗುತ್ತೆ ನಿಮ್ಗೆ, ಅಂದರೆ ಒಂಥರ ಡಿಫ್ರೆಂಟ್ ಟೆಕ್ನಾಲಜಿ ಕಂಡಿದೆ. ಹೆಂಗೆ ವರ್ಕ್ ಆಗುತ್ತೆ ನನಗೂ ಆಶ್ಚರ್ಯ ಆಯಿತು. ಸೊ ಇದು, ಆಯಿತಾ? ಸೊ ಇದು ಮೈನ್ ಡಿವೈಸು, ಚಿಕ್ಕ ನೋಡಿ ಮೊಬೈಲ್ ಫೋನ್ ಥರ ಇದೆ. ಹೆಂಗೆ ಯೂಸ್ ಮಾಡೋದು ಹೇಳ್ತೀನಿ. ಪ್ಯಾಚ್ ಇದೆಯಲ್ಲ, ಇದನ್ನು ಫಸ್ಟ್ ಓಪನ್ ಮಾಡಬೇಕು. ಆಮೇಲೆ ಇದು ಯೂಸ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್, ಅಂದರೆ ನೀವು ಧೂಳಿರೋ ಜಾಗದಲ್ಲಿ, ಆಮೇಲೆ ಒಟ್ಟಾರೆ ಎಲ್ಲೆಲ್ಲೋ ಹೊರಗೋದಾಗೆಲ್ಲ ಸ್ವಲ್ಪ ಕ್ಲೀನ್ ಇರೋ ಜಾಗದಲ್ಲಿ ಯೂಸ್ ಮಾಡಿ. ಯಾಕಂದರೆ ಈ ಪ್ಯಾಚ್ ಇದೆಯಲ್ಲ, ಸೊ ಇದಕ್ಕೆ ಈ ಥರ ಒಂದು ಫಿಲ್ಮ್ ಇರುತ್ತೆ, ಅದನ್ನು ಫಸ್ಟ್ ತೆಗಿಬೇಕು, ಆಯಿತಾ? ಸೊ ಇಲ್ಲಿ ನೋಡಿ, ಸೊ ಇದು ಗಮ್ ಥರ ತೋರುತ್ತೆ, ಬಟ್ ಇದು ಜೆಲ್ ಇದೆ, ಆಯಿತಾ? ಸೊ ಇದೆರಡನ್ನು ಫಸ್ಟ್ ತೆಕ್ಕೊಳ್ಬೇಕು. ಆಮೇಲೆ ಏನಂದರೆ ಸ್ವಲ್ಪ ನೀರು ತಗೋಬೇಕು. ನೀರು ತಗೊಂಡು ಒಂದು 3-4 ಡ್ರಾಪ್ ಅಷ್ಟೇ ಇದಕ್ಕೆ ಈ ಥರ ಸವರಬೇಕು, ಆಯಿತಾ? ಸೊ ಇದನ್ನು ಬಾಡಿನ ಪಾರ್ಟ್ಸ್, ಅಂದರೆ ಈಗ ಕೈ, ಕಾಲು, ಬೆನ್ನು, ಕುತ್ತಿಗೆ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಅದು ಕುತ್ತಿಗೆ ಹಿಂಬದಿ, ತಲೆಗೆ ಮಾತ್ರ ಯೂಸ್ ಮಾಡಬೇಡಿ. ಆಮೇಲೆ ಪ್ರೆಗ್ನೆಂಟ್ ಯಾರು ಇರ್ತಾರೋ ಯೂಸ್ ಮಾಡೋಂಗಿಲ್ಲ. ಆಮೇಲೆ ಈ ಅಬ್ಡಾಮಿನಲ್ ಏರಿಯಾ ಇರುತ್ತಲ್ಲ, ಅಲ್ಲೆಲ್ಲ ಯೂಸ್ ಮಾಡೋಂಗಿಲ್ಲ, ಆಯಿತಾ? ಅದು ನಿಮಗೆ ಮ್ಯಾನ್ಯುವಲಲ್ಲಿ ಕೊಟ್ಟಿದ್ದಾರೆ, ಆಯಿತಾ? ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಯೂಸ್ ಮಾಡಬಾರ್ದು ಅಂತ. ಸೊ ಈ ಥರ ಆದ ನಂತರ ಇದನ್ನು ಈ ಥರ ಎಲ್ಲಿ ನಿಮಗೆ ನೋವಿದೆಯೋ ಅಲ್ಲಿ ಈ ಥರ ಪ್ಲೇಸ್ ಮಾಡ್ಕೋಬೇಕು, ಈ ಥರ. ಸೊ ನಾನು ಇಲ್ಲಿ ಈ ಕಡೆ ನೋಡಿ, ಈ ಕಡೆನೂ ಪ್ಲೇಸ್ ಮಾಡ್ತಾಯಿದ್ದೇನೆ. ಸಖತ್ತಿದೆ ಮಾತ್ರ, ಇದು ಪವರ್ಫುಲ್ ಇದೆ ತುಂಬ. ಸೊ ನಾನೀಗ 3 ದಿನ ಆಯಿತು ಯೂಸ್ ಮಾಡಿ. ಬ್ಯಾಟ್ರಿ ಒಂಚೂರು ಕಮ್ಮಿ ಆಗಿಲ್ಲ ನೋಡಿ.
ಸೊ ನನ್ನ ಪ್ರಕಾರ ನಿಮಗೊಂದು 20-25 ಗಂಟೆ ಮಸಾಜ್ ಮಾಡ್ಬೋದು. ಸೊ ಇದು ನೋಡಿ, ಇದಕ್ಕೊಂದು ಈ ಥರ ಇಯರ್ಫೋನ್ ಥರ ಕೊಟ್ಟಿದ್ದಾರೆ ಕೇಬಲ್ಲು. ಸೊ ಅದನ್ನು ಈ ಟಿಪ್ ಏನಿದೆ ಅದನ್ನು ಇಲ್ಲಿ ಈ ಥರ ಅಂಟಿಸ್ಕೋಬೇಕು. ಆಮೇಲೆ ಇನ್ನೊಂದು ಈ ಕಡೆ. ಸೊ ನಿಮಗೆ ಇದರಲ್ಲಿ 2 ಚಾನಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಎ ಮತ್ತು ಬಿ. ಸೊ ನೀವು ಎಟ್ ಎ ಟೈಮು ಈ ಥರದ್ದು 4 ಪ್ಯಾಚಸನ್ನು ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾನು ನಿಮ್ಗೆ ಒಂದೇ ತೋರಿಸ್ತಾ ಇದ್ದೀನಿ. ಸೊ ಈ ಥರ ನೋಡಿ, ಇದಕ್ಕೆ ಪ್ಲಗ್ ಮಾಡಿಕೊಂಡು ಆಮೇಲೆ ಇಲ್ಲಿ ಆನ್ ಮಾಡ್ಕೋಬೇಕು ನೋಡಿ. ಸೊ ಇದು ಆನ್ ಬಟನ್ನು. ಸೊ ಇಲ್ಲಿ ನೋಡಿ ಈ ಥರ ಬರುತ್ತೆ. ಇದು ಎಮ್ ಅಂದರೆ ಮೋಡು. ಸೊ ನಿಮಗೆ 6 ಮೋಡ್ಸು 8-4 ಅಂದರೆ 24 ವೆರೈಟಿಯಲ್ಲಿ ಮಸಾಜ್ ಮಾಡ್ಕೋಬೋದು. ಆಮೇಲೆ ಟಿ ಅಂದರೆ ಟೈಮರು. ಆಮೇಲೆ ಇದು ಯಾವುದಾದ್ರು ಒಂದು ಮೋಡಲ್ಲಿ ನಿಮಗೆ ಬೇರೆ ಬೇರೆ ಥರ ಆಪ್ಷನ್ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ. ಸೊ ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಮೇಲೆ ಇದು ಚಾನಲ್ ಇದು ಇಂಟೆನ್ಸಿಟಿ ಹೆಚ್ಚು ಕಡಿಮೆ ಮಾಡಲಿಕ್ಕೆ. ಇದು ಚಾನಲ್ ಬಿದು ಇನಿಷಿಯಲಿ ಈ ಥರ ಇರುತ್ತೆ. ಸೊ ನೀವು ಪ್ರೆಸ್ ಮಾಡ್ತಿದ್ದಂಗೆ ನೋಡಿ, ಈಗ ಇದು ಅಕ್ಯುಪಂಚರ್ ಮೋಡಲ್ಲಿದೆ. ಸೊ ಇದೀಗ ಚೇಂಜ್ ಮಾಡ್ಬೋದು ನೋಡಿ. ಸೊ ಇದೀಗ ನೀಡಿಂಗ್ ಮೋಡಿಗೆ ಬಂತು, ಕಪ್ಪಿಂಗ್ ಮೋಡಿಗೆ ಬಂತು, ಆಮೇಲೆ ಇದು ಗುದ್ದು ಹೊಡಿಯೋ ಥರ ಆ ಮೋಡಿಗೆ ಬಂತು. ಆಮೇಲೆ ಇದು ಶಿಯಾತ್ಸು ಅಂತಿದೆ ಜಾಪನೀಸು, ಸೊ ಆ ಮೋಡಿಗೆ ಬಂತು. ಸೊ ಬೇರೆ ಬೇರೆ ಮೋಡ್ ಇದೆ. ಈಗ ಪ್ರತಿ ಮೋಡಲ್ಲೂ ನೋಡಿ ಇಲ್ಲಿ 1 ಅಂತಿದೆಯಲ್ಲ ತೋರ್ತಾ ಇದೆ ನಿಮಗೆ. ಹಾಗೆ ನೋಡಿ 2, 3, 4 ಈ ಥರ ಸೆಲೆಕ್ಟ್ ಮಾಡ್ಬೋದು. ಬೈ ಡಿಫಾಲ್ಟು 20 ಮಿನಿಟ್ಸ್ ಇರುತ್ತೆ ನಿಮಗೆ ಮಸಾಜಿಂಗ್ ಟೈಮರು. ಸೊ ಇಲ್ಲಿ ಟೈಮರ್ ಟೀಯಲ್ಲಿ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಚೇಂಜ್ ಆಗುತ್ತೆ. ಇಲ್ಲಿ 30 ಮಿನಿಟ್ಸ್ ಆಯಿತು, 40 ಆಯಿತು, 50 ಆಯಿತು. ನೀವು 2 ಚಾನಲ್ ಯೂಸ್ ಮಾಡ್ತೀರಾ ಅಂತಿದ್ದರೆ ಇಲ್ಲಿ ಇನ್ನೊಂದು ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಪೋರ್ಟ್ ಇದೆಯಲ್ಲ, ಸೊ ಇಯರ್ಫೋನ್ ಥರ ಇರುತ್ತೆ, ಅದು ಇನ್ನೊಂದು ಕನೆಕ್ಟ್ ಮಾಡ್ಕೋಬೇಕು. ಈಗ ಎಲ್ಲಿ ನೋಡಿ ಬ್ಲಿಂಕ್ ಆಗ್ತಿದೆಯಲ್ಲ, ಬಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಪ್ರೆಸ್ ಮಾಡಿದರೆ ಎ. ಸೊ ಎಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು, ಬಿಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ನೋಡಿ ಬಿಯಲ್ಲಿ ಗುದ್ದೊಡೆಯೋ ಥರ ಇದೆ, ಎಲ್ಲಿ ಶಿಯಾತ್ಸು ಮಸಾಜ್ ಇದೆ. ಸೊ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಇದೀಗ ಇಂಟೆನ್ಸಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. ತುಂಬ ಪವರ್ಫುಲ್ ಇದೆ. ಇಲ್ಲಿ ನೋಡಿದರೆ ಗೊತ್ತಾಗ್ಬೋದು ನಿಮಗೆ, ಶೇಕ್ ಆಗೋದು. ಏನು ಪವರ್ಫುಲ್ ಇದೆ ಗೊತ್ತಾ. ಆ್ಯಕ್ಚುಲಿ ಫುಲ್ ಇಟ್ಟಿಲ್ಲ ನಾನು ಇಂಟೆನ್ಸಿಟಿ, ಬಟ್ ಯಾರೋ ನಿಜಕ್ಕೂ ಕೈಯಿಂದ ಏನೋ ಮಸಾಜ್ ಮಾಡ್ತಿದ್ದಾರೆ ಅನಿಸ್ತಾ ಇದೆ ಎಲ್ಲೆಡೆ. ಅಬ್ಬಾ ದೇವರೇ, ಅಲ್ಲ ಇದೆಲ್ಲ ಹೆಂಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ಯಾರೋ ಕೈಯಲ್ಲಿ ಇಟ್ಕೊಂಡು ಮಸಾಜ್ ಮಾಡ್ದಂಗೆ ಆಗ್ತಾಯಿದೆ. ಬೇರೆ ಬೇರೆ ಮೋಡ್ಸ್ ಇದೆ ಮಾತ್ರ. ತುಂಬ ಇಷ್ಟ ಆಯಿತು ಕಣ್ರಿ. ಅಂದರೆ ನಿಮಗೆ ತುಂಬ ಈ ನೋವಿದೆ ಒಂಥರ, ಈಗ ಮಸಾಜ್ ಮಾಡೋಕ್ಕೊಬ್ರು ಯಾರು ಬೇಕು ಅಂದರೆ ಇಂಥದ್ದು ಪ್ರಾಡಕ್ಟ್ ಇದೆಯಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು. ಕಚ್ಕುಳಿನೂ ಆಗ್ತಾಯಿದೆ ಸ್ವಲ್ಪ. ನಿಜಕ್ಕೂ ಯಾರೊಬ್ಬರು ಮನುಷ್ಯರು ಕೈಯಿಂದ ಹಿಚ್ಕ್ತಾರಲ್ಲ ಆ ಥರ ಆಗ್ತಾಯಿದೆ. ಬೇರೆ ಬೇರೆ ಮೋಡ್ಸ್ ಇದೆ, ಅದನ್ನು ಟ್ರೈ ಮಾಡ್ಬೋದಾಯ್ತಾ. ಅಯ್ಯೋ ಚೆನ್ನಾಗಿದೆ ಪ್ರಾಡಕ್ಟ್. ಇಷ್ಟೇ ಚಿಕ್ಕದು ನೋಡಿ, ಈ ಮೊಬೈಲ್ ಫೋನ್ ಇಟ್ಕೊಂಡು ಕೂತಂಗೆ ಆಗ್ತಾಯಿದೆ. ಸ್ನೇಹನೂ ಯೂಸ್ ಮಾಡ್ತಾಳಿದ್ದು, ಭಾಳ ಇಷ್ಟ ಆಗುತ್ತೆ ಅವಳಿಗೆ. ಬೆನ್ನಿಗೆ ಹಾಕ್ಕೊಂಡು ಕೂತ್ಕೋತಾಳೆ. ನಾನು ಬೆನ್ನಿಗೆ ಯೂಸ್ ಮಾಡಿದ್ದೀನಿ. ನಮ್ಮ ಮನೇಲಿ ಅಪ್ಪ ಯೂಸ್ ಮಾಡ್ತಾರೆ, ಅವರಿಗೂ ಇಷ್ಟ ಆಯಿತು. ಅವರಿಗಂದರೆ ಈ ಕಾಲಿಗೆ ನನಗೂ ಹಾಗೆ ಕಾಲು ನರಗಳಿದೆಯಲ್ಲ, ಲಾಸ್ಟ್ ಟೈಮ್ ಆಪ್ರೇಷನ್ ಆದಾಗ ಒಂದು ಕಡೆ ಸ್ವಲ್ಪ ಅಲ್ಲಿ ಇದಿದೆ, ಕಂಪ್ರೆಷನ್ ಇದೆ. ಆ ಕಂಪ್ರೆಷನಲ್ಲೆಲ್ಲ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ಒಂಥರ ಡಿಫ್ರೆಂಟ್ ರಿಲೀಫ್ ಸಿಗುತ್ತೆ ಇದರಲ್ಲಿ. ಸೊ ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ, ಟ್ರಾವೆಲ್ ಮಾಡೋರಿಗೆ ನೋಡಿ ಎಷ್ಟು ಈಸಿ ಅಂದರೆ, ಎಷ್ಟೇ ಚಿಕ್ಕ ಡಿವೈಸ್ ಇಟ್ಕೊಂಡು. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಎಷ್ಟೊತ್ತು ಬರುತ್ತೆ ಅಂತ ಇನ್ನೂ ನಾವೇ ನೋಡಿಲ್ಲ. ಇನ್ನೂ ಬ್ಯಾಟ್ರಿ 1% ಡೌನ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇದೆ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಇದು ಒಂಥರ ವ್ಯಾಕ್ಸಿಂಗ್ ಸ್ಟ್ರಿಪ್ ಥರ ವರ್ಕ್ ಆಗುತ್ತೆ ಅಂದ್ಕೊಂಡೆ ನಾನು. ಬಟ್ ಏನಿಲ್ಲ ಆಯಿತಾ ನೋಡಿ, ಒಂಚೂರು ಕೂದಲು ಏನೂ ಬರಲ್ಲ, ಜೆಲ್ ಇದು. ಸೊ ತೆಗಿಯೋದು ಕೂಡ ತುಂಬ ಈಸಿ. ನಿಮಗೆ ತುಂಬ ಸಮಯದ ತನಕ ಇದು ಬರಬೇಕು ಅಂದರೆ ಈ ಸ್ಟ್ರಿಪ್ ಇದೆಯಲ್ಲ ಇದು ಮಾತ್ರ ಕಳೆದಾಕೋಬೇಡಿ. ಇದನ್ನು ಆ್ಯಸ್ ಇಟ್ ಈಸ್ ನಾವು ಮೊದಲು ಹೆಂಗಿತ್ತು ಅದನ್ನು ವಾಪಸ್ ಹಿಂಗೆ ಕವರ್ ಮಾಡ್ಕೋಬೇಕು. ಕವರ್ ಮಾಡಿ ಮುಗೀತು ಇಷ್ಟೇ. ಆಮೇಲೆ ವಾಪಸ್ ಅದನ್ನು ಪ್ಯಾಕ್ ಮಾಡಿ ಎಲ್ಲಿ ಬೇಕಲ್ಲಿ ತಗೊಂಡೋಗಿ. ಇಲ್ಲಿ ನೋಡಿ ಇದನ್ನು ಕವರ್ ಮಾಡಬೇಕಾಯ್ತಾ. ಬೇಕಾದ್ರೆ ಕವರ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬೋದು. ನೀವು ಸ್ವಲ್ಪ ನೀರು ಹಾಕ್ತಿದ್ದಂಗೆ ಇದರ ಲೈಫ್ ಜಾಸ್ತಿ ಆಗುತ್ತೆ ಈ ಪ್ಯಾಡ್ಸ್ ಇದೆ ಆಯಿತಾ. ಸೊ ಹೇಗೆ ಅನಿಸ್ತು ಪ್ರಾಡಕ್ಟ್ ಹೇಳಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದವರು ತಗೊಳ್ಳಿ. ಪ್ರೈಸು ಹಾಗೆ 1600 ರೂಪಾಯಿ ಒಳಗೇನೆ ಆಯಿತಾ. ಸೊ ಸ್ವಲ್ಪ ಪೇಯ್ನ್ ಇರೋರು, ಈ ಥರ ಜಾಯಿಂಟ್ ಪೇಯ್ನು, ಆಮೇಲೆ ಈ ಮಸಲ್ ಪೇಯ್ನು ಅಂಥವರಿಗೆಲ್ಲ ಯೂಸ್ ಆಗುತ್ತೆ.
ಅಮೆಝಾನಲ್ಲಿ ಸಿಗುತ್ತೆ ಆಯಿತಾ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಡಿ. ಸ್ನೇಹ ನೋಡಿ ಹೊಸ ಪಪ್ಪಾಯ ಗಿಡ ಹಾಕಿ ಪಪ್ಪಾಯ ಆಗಿದೆ ಈಗ. ಆಮೇಲೆ ಕಬ್ಬು ಸೊ ಸ್ನೇಹ ಗೊತ್ತಲ್ಲ ನಿಮಗೆ, ಗಾರ್ಡನಿಂಗ್ ಹುಚ್ಚು. ಅವಳು ಗಾರ್ಡನಲ್ಲಿ ಆದಷ್ಟು ಸಮಯ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕೇನೆಂದರೆ, ತುಂಬ ಜನ ನಮ್ಗೆ ಕೇಳ್ತಾ ಇರ್ತಾರೆ, ನೀವು ಇತ್ತೀಚೆಗೆ ಯಾಕೆ ವೀಡಿಯೋ ಹಾಕೋದನ್ನು ಕಮ್ಮಿ ಮಾಡಿದಿರಿ ಅಂತೇಳಿ. ತುಂಬ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋಲ್ಲ. ಬಟ್ ನಮಗೆ ಅನಿಸಿದ್ದೇನೆಂದರೆ, ಯೂಟ್ಯೂಬ್ಗಿಂತ ಅಂದರೆ ಈಗ ಲಾಕ್ಡೌನ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಯಾರೆಲ್ಲ ಸ್ಟಾರ್ಟ್ ಮಾಡಿದರು, ಅದರ ನಂತರನೂ ಒಳ್ಳೆ ಬೂಮ್ ಆಯಿತು ಚಾನಲ್ಲು. ಈಗ ಏನಂದರೆ ವ್ಯೂವರ್ಸ್ಗಿಂತ ಜಾಸ್ತಿ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಹಾಗಾಗಿ ಆ ವ್ಯೂವರ್ಶಿಪ್ ಅನ್ನೋದೇನಿದೆ ಅದು ಸ್ಪ್ಲಿಟ್ ಆಗೋಗುತ್ತೆ. ಹಾಗಂತೇಳಿ ಯೂಟ್ಯೂಬ್ ಕೆಟ್ಟದಂತಲ್ಲ ಆಯಿತಾ. ಯಾರೀಗ ಚೆನ್ನಾಗಿ ಡೆಡಿಕೇಶನ್ ಇಟ್ಕೊಂಡು ಡಿಟರ್ಮಿನೇಷನ್ ಇಟ್ಕೊಂಡು ಮಾಡ್ತಾರೆ ಅವ್ರು ಇನ್ನೂ ಮಾಡ್ಬೋದು, ಇನ್ನೂ ಹೊಸ ಚಾನಲ್ಗಳನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ಎಲ್ಲೋ ಒಂದು ಕಡೆ ಈ ಸ್ಯಾಚುರೇಷನ್ ಅಂತೀವಲ್ಲ ಅದು ಬರುತ್ತೆ. ಹಾಗಾಗಿ ಮೊದಲಿನಷ್ಟು ಈಗ ಲಕ್ಷಗಟ್ಟಲೆ ವ್ಯೂಸು, ಹ್ಯೂಜ್ ಎಕ್ಸ್ಪೆಕ್ಟೇಷನು ಆ ಥರ ಇಟ್ಕೊಳ್ಳೋಂಗಿಲ್ಲ. ಮೊದಲೆಲ್ಲ ಹೆಂಗಂದರೆ ಒಂದು 10-20 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರು, 50,000 60,000 ಅಂದರೆ ಆಲ್ಮೋಸ್ಟ್ 3 times 4 times ವ್ಯೂಸ್ ಬರ್ತಿತ್ತು. ಈಗ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರು, ವ್ಯೂಸ್ 50,000 60,000 ಬರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಓಕೆ, ಅದಕ್ಕೆ ನಾವು ಏನು ಟೈಮ್ ಇನ್ವೆಸ್ಟ್ ಮಾಡ್ತೀವಿ, ಏನು ಎಫರ್ಟ್ ಹಾಕ್ತೀವಿ, ಅದೇ ಎಫರ್ಟನ್ನು ನಾವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದರಿಂದ ಇನ್ನೂ ಒಳ್ಳೆ ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ. ಬಟ್ ಏನಂದರೆ ಇಷ್ಟು ಜನ ನಮ್ಮ ಫಾಲೋವರ್ಸ್ ಇದ್ದಾರೆ, ಇಷ್ಟು ಪ್ರೀತಿ ತೋರಿಸ್ತೀರಾ, ಓದಲ್ಲೆಲ್ಲ ರೆಕಗ್ನಿಷನ್ ಸಿಗುತ್ತೆ, ಗುರುತಿಡಿತೀರಾ. ಸೊ ಹಾಗಾಗಿ ಯೂಟ್ಯೂಬ್ ಬಿಡಲ್ಲ, ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಬಟ್ ಏನಂದರೆ ಸ್ವಲ್ಪ ಫ್ರೀಕ್ವೆನ್ಸಿ ನಾವೇ ಪರ್ಪಸ್ಫುಲಿ ಕಡಿಮೆ ಮಾಡಿದ್ದೀವಿ ಆಯಿತಾ. ತುಂಬ ಜನ ನಮ್ಗೆ ಕೇಳ್ತಾ ಇರ್ತಾರೆ, ಯಾಕಂದರೆ ನಾವು ವೀಡಿಯೋ ಹಾಕೋದು ಸ್ವಲ್ಪ ತಡ ಆದರೂ ಸರ್ ನೀವು ಆರಾಮಾಗಿದ್ದೀರಲ್ವ, ಆರೋಗ್ಯವಾಗಿದ್ದೀರಲ್ವ ಕೇಳ್ತಾರೆ. ಖಂಡಿತಕ್ಕೂ ಆರೋಗ್ಯವಾಗಿದ್ದೀವಿ, ನಾನು ಸ್ನೇಹ ಇಬ್ಬರು ಆರಾಮಾಗಿದ್ದೀವಿ. ನಾವೇ ಪರ್ಪಸ್ಫುಲಿ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಫ್ಯೂಚರಲ್ಲಿ ಪ್ರೊಬ್ಯಾಬ್ಲಿ ಇದೇ ಫ್ರೀಕ್ವೆನ್ಸಿನ ಮೇಂಟೈನ್ ಮಾಡ್ತೀವಿ ಆಯಿತಾ. ಬರುತ್ತೆ ನಮ್ಮ ವೀಡಿಯೋಸ್ ಬರುತ್ತೆ ಖಂಡಿತಕ್ಕೂ. ಯಾಕಂದರೆ ನೀವು ಇಷ್ಟು ಜನರಿಗೆ ನಾವು ನಿರಾಸೆ ಮಾಡೋಕ್ಕಂತೂ ಆಗಲ್ಲ. ಬಟ್ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ವಿ. ಸದ್ಯದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಆಯಿತಾ, ನಾನೇ ಅನೌನ್ಸ್ ಮಾಡ್ತೀನಿ, ನಮ್ಮ ಚಾನಲಲ್ಲಿ ಅನೌನ್ಸ್ ಮಾಡ್ತೀನಿ ಸ್ವಲ್ಪ ಬೆಟರ್ ವರ್ಷನ್. ಸೊ ಬಂದಾಗ ನೋಡೋಣ. ಆಮೇಲೆ ನಮ್ಮ ಇದು ಹಾಗೆ ಎಜುಕೇಷನ್ ಮೇಲೂ ಸ್ವಲ್ಪ ಜಾಸ್ತಿ ಬ್ಯಾಕ್ ಟು ಆ ಫೀಲ್ಡಿಗೆ ಹೋಗೋಣ ಅಂತ ಮೊದಲಿಂದ ಒಂದು ತುಡಿತಾ ಇದೆ. ಸೊ ನಮ್ಮ JE ಕನ್ನಡ ಚಾನಲಲ್ಲಿ ಮತ್ತು ಬುಲ್ ರನ್ ಚಾನಲ್ ಹಾಗೆ ತುಂಬ ದಿನ ಆಯಿತು, ಏನೂ ಮಾಡೋಕ್ಕಾಗಿಲ್ಲ ಅದರಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಓಕೆ, ಅದಕ್ಕೆ ಮನಸ್ಸು ಸೆಳೀತಾ ಇದೆ ವಾಪಸ್ ಬನ್ನಿ ಅಂತೇಳಿ. ಸೊ ಟೈಮ್ ಬಂದಾಗ ಅದರಲ್ಲೂ ನಿಮಗೆ ವೀಡಿಯೋಸ್ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತನಕ. ಟೇಕ್ ಕೇರ್, ಬಾಯ್, ಸಿ ಯು.